ನಮಸ್ಕಾರ ಎಲ್ರಿಗೂ. ನೀವೇನು ನೋಡ್ತಾ ಇದ್ದೀರಾ, ಇದು ಹೊನ್ನಾವರದಿಂದ ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಜಾಗ ಇದು. ಕರಿಕಾನನ ಪರಮೇಶ್ವರಿ ಅಂತ ಹೇಳ್ಬಿಟ್ಟು ದೇವರ ಹೆಸರು. ಈಗ ತಾನೇ ಕರಿಕಾನನ ಪರಮೇಶ್ವರಿ ದೇವಸ್ಥಾನ ನೋಡ್ಕೊಬಿಟ್ಟು, ಇದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಒಂದಡಿಕೆ ಶಂಭುಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ ಗೆಳೆಯರೆ. ಈಗ ನಾವು ಹೋಗ್ತಾ ಇದ್ವಿ. ವರ್ಷದ 365 ದಿನವೂ ಅಲ್ಲಿ ನೀರು ಬೀಳ್ತಾ ಇರುತ್ತಂತೆ ಶಿವಲಿಂಗದ ಮೇಲೆ. ನೋಡೋಣ, ನನಗೂ ತುಂಬ ಕುತೂಹಲ ಇದೆ, ಮುಂದೆ ನೋಡೋಣ. ಲಿಂಗದ ಪೀಠ ಇದು. ಸುಮಾರು ಒಂದು 300 ಮೀಟ್ರ್ ಮುಂದೆ ಬಂದರೆ ಲಿಂಗದ ಪೀಠ ಸಿಗುತ್ತೆ ಗೆಳೆಯರೆ. ಇಲ್ಲಿಂದ ಮುಂದೆ ಹೋದರೆ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ. ಬನ್ನಿ ನೋಡೋಣ ಗೆಳೆಯರೆ. ನೀವೇನು ನೋಡ್ತಾ ಇದ್ದೀರಾ, ಇದೇ ಒಂದಡಿಕೆ ಶಂಭುಲಿಂಗೇಶ್ವರ ಅಂತ ಹೇಳ್ಬಿಟ್ಟು. ಸುಮಾರು ಕರಿಕಾನನ ಪರಮೇಶ್ವರಿ ದೇವಸ್ಥಾನದಿಂದ ಸುಮಾರು ಒಂದು 10-15 ನಿಮಿಷ ನೀವು ದಟ್ಟಡವೆಯಲ್ಲಿ ನಡ್ಕೊತಾ ಬಂದರೆ ಇಲ್ಲೇನು ಕಾಣ್ತಾ ಇದೆ, ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ. ನಾವು ಸಹ ತುಂಬ ಕುತೂಹಲದಿಂದ ಬಂದಿದ್ದೀವಿ ಗೆಳೆಯರೆ. ನೋಡೋಣ ಬನ್ನಿ. ಇಲ್ಲಿ ತೋರಿಸಿದೆ, ಇಲ್ಲಿ ಬಂದ್ಬಿಟ್ಟು